ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗಾಗಲೇ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನಲ್ಲಿ KCET ಹಾಗೂ ನೀಟ್ನಲ್ಲಿ ಬಂದಿರುವಂತಹ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋಗಳನ್ನು ಗಮನಿಸಿದ್ದೀವಿ. ನಾವು ಇಂದಿನ ಪಾರ್ಟ್ 3 ವಿಡಿಯೋದಲ್ಲಿ ದ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್, the role of catalyst on rate of a chemical reaction, Arrhenius equation, activation energy ಹಾಗೂ ಕೊಲಿಷನ್ ಥಿಯರಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ. ನೌ ಫಸ್ಟ್ ಕ್ವಶನ್. In a first order reaction, the concentration of the reactant is reduced to 12.5% in 60 minutes. Calculate its half life ಅಂತೇಳಿ ಕೊಟ್ಟಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 20 ಮಿನಿಟ್ಸ್, 15 ಮಿನಿಟ್ಸ್, 3 ಅವರ್ಸ್ ಮತ್ತು 30 ಮಿನಿಟ್ಸ್ ಅಂತ. ಈಗ ಈ ಒಂದು ಲೈನ್ ಡಯಾಗ್ರಾಮ್ನ ಪ್ರಕಾರ ಪ್ರಾರಂಭದಲ್ಲಿ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ 100% ಇತ್ತು. ಒಂದು ಹಾಫ್ ಲೈಫ್ ಕಂಪ್ಲೀಟ್ ಆಗೋದಷ್ಟೊತ್ತಿಗೆ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ 50% ಆಯಿತು. ಇನ್ನೊಂದು ಹಾಫ್ ಲೈಫ್ ಆಗೋ ಅಷ್ಟೊತ್ತಿಗೆ ಕಾನ್ಸಂಟ್ರೇಷನ್ 25% ಆಯಿತು. ಮತ್ತೊಂದು ಹಾಫ್ ಲೈಫ್ ಆಗೋ ಅಷ್ಟೊತ್ತಿಗೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ 12.5%ಗೆ ರೆಡ್ಯೂಸ್ ಆಗಿದೆ. ಸೊ ಈ ಒಂದು ರಿಡಕ್ಷನ್ಗೆ ಬೇಕಾದಂತಹ ಟೈಮು 60 ಮಿನಿಟ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು ಹಾಫ್ ಲೈಫನ್ನು ಕಾಣ್ತಾ ಇದ್ದೀವಿ? 1, 2, 3 ಹಾಫ್ ಲೈಫನ್ನು ಕಾಣ್ತಾ ಇದ್ದೀವಿ. ಈ 3 ಹಾಫ್ ಲೈಫಿಗೆ ಬೇಕಾದಂಥ ಟೈಮ್ ಎಷ್ಟು ಅಂತ ಹೇಳಿದ್ರೆ 60 ಮಿನಿಟ್ಸ್ ಅಂಥೇಳಿ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ 1 ಹಾಫ್ ಲೈಫಿಗೆ ಎಷ್ಟು ಟೈಮ್ ಬೇಕಾಗತ್ತೆ ಅಂಥೇಳಿ ಕೇಳಿದ್ದಾರೆ. ದೇರ್ಫೋರ್ we have to divide 60 divided by 3 minutes. So 60 by 3 ಅಂತ ಹೇಳಿದ್ರೆ we get 20 minutes. ಅಂದರೆ ಒಂದು ಹಾಫ್ ಲೈಫಿಗೆ the reaction takes 20 minutes. The right answer for this question is option A, 20 minutes. ನಾನು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ದ ಇನ್ಫ್ಲೂಯೆನ್ಸ್ ಆಫ್ ಟೆಂಪರೇಚರ್ ಆನ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅನ್ನುವಂಥದ್ದನ್ನು ಡೀಟೈಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಟೆಂಪರೇಚರ್ ಕೊಯಿಫಿಷಿಯಂಟ್ ಅಂತಂದ್ರೇನು ಹಾಗೂ ಫಾರ್ ಎವ್ರಿ ಇನ್ಕ್ರೀಸ್ ಇನ್ 10 ಡಿಗ್ರಿ ಸೆಂಟಿಗ್ರೇಡ್ ಆರ್ 10 ಕೆಲ್ವಿನ್ ಆಫ್ ಟೆಂಪರೇಚರ್ ಯೂಶ್ವಲಿ ರೇಟ್ ಆಫ್ ಎ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 2 ಟೈಮ್ಸ್ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೀವಿ. ನಿಮಗೆ ಈ ಕಾನ್ಸೆಪ್ಟ್ಗಳ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಒಮ್ಮೆ ಈ ವಿಡಿಯೋವನ್ನು ನೋಡಿ. ಸೊ ನಾವೀಗ ಸೆಕೆಂಡ್ ಪ್ರಾಬ್ಲಮನ್ನು ಡಿಸ್ಕಷನ್ ಮಾಡೋಣ. ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಡಬಲ್ಸ್ ಫಾರ್ ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್. ಇದೊಂದು ಜನರಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಇದೆ. ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ಬೈ 60 ಡಿಗ್ರಿ ಸೆಂಟಿಗ್ರೇಡ್, ದ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ by 20 times, 32 times, 64 times, 128 times. ಸೊ CET 2015ನಲ್ಲಿ ಕೇಳಿದ್ದಾರೆ. ನಾವೀಗ ಈ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುವಂತಹ ಟೆಂಪರೇಚರನ್ನು ಇಟ್ ಈಸ್ ಇನ್ಕ್ರೀಸ್ಡ್ ಬೈ 60 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇನಿಷಿಯಲ್ ಟೆಂಪರೇಚರ್ನ ಕೊಟ್ಟಿಲ್ಲ, ಹಾಗಾಗಿ ನಾವು 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ 60 ಡಿಗ್ರಿಯಷ್ಟು ನಾವು ರಿಯಾಕ್ಷನಿನ ಟೆಂಪರೇಚರ್ನ ಡಬಲ್ ಮಾಡಿದ್ರೆ ಸೊ ದಿಸ್ ರಿಸಲ್ಟ್ಸ್ ಇನ್ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ 20, 30, 40, 50, 60 ಡಿಗ್ರಿ ಸೆಂಟಿಗ್ರೇಡ್. ಸೊ ನಾವು ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಡಬಲ್ಸ್ ಫಾರ್ ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್. ಎವ್ರಿ ರೈಸ್ ಇನ್ ಟೆಂಪರೇಚರ್ ರೇಟ್ ಆಫ್ ಎ ರಿಯಾಕ್ಷನ್ ಡಬಲ್ಸ್, ಅದರಿಂದ 2 ಅಂತ ಬರ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲಲ್ಲಿ 0 ಇಂದ 60 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಂತ ಹೇಳಿದ್ರೆ 10 ಡಿಗ್ರಿ ರೈಸಿನ 6 ಯೂನಿಟ್ಗಳು ಬರುತ್ತೆ. ಹಾಗಾಗಿ 2 to the power 6 ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು.
2 to the power 6 ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ 64. ದಟ್ ಮೀನ್ಸ್ 64 ಟೈಮ್ಸ್ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸಸ್. ಇದೇ ರೀತಿಯಲ್ಲಿ ಇರುವಂತಹ ಇನ್ನೊಂದು ಪ್ರಾಬ್ಲಮ್ಮು, ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಎ ರಿಯಾಕ್ಷನ್ ಈಸ್ 2. ವೆನ್ ದ ಟೆಂಪರೇಚರ್ ಈಸ್ ಇನ್ಕ್ರೀಸ್ಡ್ ಫ್ರಮ್ 30 degree centigrade to 90 degree centigrade, the rate of the reaction is increased by 4 ಆಪ್ಷನ್ ಕೊಟ್ಟಿದ್ದಾರೆ. 150 ಟೈಮ್ಸ್, 410 ಟೈಮ್ಸ್, 72 ಟೈಮ್ಸ್ ಮತ್ತು 64 ಟೈಮ್ಸ್. CET 2018ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ, ಏನು ರಿಯಾಕ್ಷನ್ ನಡೆಸ್ತಾ ಇದ್ದಾರೋ ಆ ಒಂದು ರಿಯಾಕ್ಷನ್ ಕಂಡೀಷನನ್ನು 30 ಡಿಗ್ರಿ ಸೆಂಟಿಗ್ರೇಡ್ನಿಂದ 90 ಡಿಗ್ರಿ ಸೆಂಟಿಗ್ರೇಡ್ಗೆ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದ್ದೀವಿ ಮತ್ತು ಈ ಒಂದು ರಿಯಾಕ್ಷನಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಈಸ್ 2. ಸೊ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತಂದರೆ ಏನು? ಟೆಂಪರೇಚರ್ ಕೋಎಫಿಷಿಯಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಅಟ್ 2 different temperature which has the difference of 10 degree centigrade or 10 Kelvin. ಅಂದರೆ ನೀವು ಒಂದು ರಿಯಾಕ್ಷನಿನ ರೇಟ್ ಕಾನ್ಸ್ಟೆಂಟನ್ನು T ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಕಂಡುಹಿಡಿದು ಅದೇ ರಿಯಾಕ್ಷನಿನ ರೇಟ್ ಕಾನ್ಸ್ಟೆಂಟನ್ನು T ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 10 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವೆರಡರ ರೇಷ್ಯೂಗೆ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತೇಳಿ ಕರಿತೀವಿ. ಯೂಶ್ವಲ್ ಆಗಿ ಇದರ ವ್ಯಾಲ್ಯೂ ವಿಲ್ ಬಿ ಬಿಟ್ವೀನ್ 2 to 3 ಇರುತ್ತೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ದ ಟೆಂಪರೇಚರ್ ಕೋಎಫಿಷಿಯಂಟ್ನ ವ್ಯಾಲ್ಯೂ 2 ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ 10 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಟೆಂಪರೇಚರ್ನ ರೈಸ್ ಮಾಡಿದ್ರೆ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಡಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಹಾಗಿದ್ದರೆ 30 ಡಿಗ್ರಿಯಿಂದ 90 ಡಿಗ್ರಿ ಸೆಂಟಿಗ್ರೇಡ್ನವರೆಗೆ ಟೆಂಪರೇಚರ್ನ ರೈಸ್ ಮಾಡಿದ್ದೀವಿ, ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಎಷ್ಟು ಟೈಮ್ಸ್ ಜಾಸ್ತಿ ಆಗಿದೆ ಅಂಥೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ 2 ಅಂತ ಹೇಳಿ, ಅಂತಂದರೆ ಫಾರ್ ಎವ್ರಿ ರೈಸ್ ಇನ್ 10 ಡಿಗ್ರಿ ಸೆಂಟಿಗ್ರೇಡ್ ದ ರೇಟ್ ಇನ್ಕ್ರೀಸಸ್ ಬೈ 2 ಟೈಮ್ಸ್. ಅಂತಹದ್ದು 30 ಡಿಗ್ರಿಯಿಂದ 90 ಡಿಗ್ರಿ ಅಂತ ಹೇಳಿದ್ರೆ 1, 2, 3, 4, 5, 6 ಟೈಮ್ಸ್ ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ. ಹಾಗಾಗಿ 2 to the power 6 ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ಯು ಕ್ಯಾಲ್ಕುಲೇಟ್ 2 to the power 6 you get 64. Therefore the rate increases by 64 times. Option D is the correct option. Now question number 4, ಆಕ್ಟಿವೇಶನ್ ಎನರ್ಜಿಗೆ ಸಂಬಂಧಪಟ್ಟಂಥದ್ದು. ಆಕ್ಟಿವೇಶನ್ ಎನರ್ಜಿ ಅಂತಂದ್ರೇನು ಹಾಗೂ ಅವುಗಳ ಡೈಮೆನ್ಷನ್ಗಳನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋವನ್ನು ನೋಡಿ, ಆಗ ಈ ಕಾನ್ಸೆಪ್ಟ್ಗಳು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಈ ಒಂದು ಕ್ವಶನನ್ನು ಗಮನಿಸೋಣ. ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ A gives B has a activation energy as x kilojoule per mole. If the energy change of the reaction is y kilojoules per mole, the activation energy of the reverse reaction is. So COMET ಗೆ 2014ನಲ್ಲಿ ಕೊಟ್ಟಿದ್ದಾರೆ. 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನಾವೀಗ ಗಮನಿಸಿದ್ರೆ ಈ ಒಂದು ರಿಯಾಕ್ಷನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ಹಾಗೂ ಫಾರ್ವರ್ಡ್ ರಿಯಾಕ್ಷನ್ನಲ್ಲಿ ರಿಯಾಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ಆಕ್ಟಿವೇಶನ್ ಎನರ್ಜಿ ರಿಕ್ವೈರ್ಡ್ ಏನಿದೆಯೋ ಅದು x ಕಿಲೋಜೌಲ್ ಪರ್ ಮೋಲ್ ಅಂಥೇಳಿ ಕೊಟ್ಟಿದ್ದಾರೆ. ಹಾಗೂ ರಿಯಾಕ್ಷನ್ ನಡೆದಾಗ ಚೇಂಜ್ ಇನ್ ಎನರ್ಜಿ ಏನಾಗುತ್ತೋ ದಟ್ ಈಸ್ y ಕಿಲೋಜೌಲ್ಸ್ ಪರ್ ಮೋಲ್ ಅಂಥೇಳಿ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಆಕ್ಟಿವೇಶನ್ ಎನರ್ಜಿ ಫಾರ್ ದ ರಿವರ್ಸ್ ರಿಯಾಕ್ಷನ್ ಈಸ್ ಅಂತ ಕೇಳಿದ್ದಾರೆ. ನಾನು ಆಕ್ಟಿವೇಶನ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಡಿಟೇಲ್ ಆದಂಥ ವಿಡಿಯೋವನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋವನ್ನು ನೀವು ನೋಡಿದ್ರೆ ಈ ಎಲ್ಲ ಕಾನ್ಸೆಪ್ಟ್ಗಳು ಹೆಚ್ಚು ಸ್ಪಷ್ಟ ಆಗುತ್ತೆ. ನಾವೀಗ ಈ ಒಂದು ಗ್ರಾಫ್ನ ಮೂಲಕ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಆನ್ಸರನ್ನು ಬರೆಯೋಕ್ಕೆ ಪ್ರಯತ್ನ ಮಾಡೋಣ. ನಾವೀಗ ಎಕ್ಸ್ ಆ್ಯಕ್ಸಿಸ್ನಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟನ್ನು,
ವೈ ಆ್ಯಕ್ಸಿಸಲ್ಲಿ ಎನರ್ಜಿಯನ್ನು ಪ್ಲಾಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ರಿಯಾಕ್ಷನ್ ಕೋಆರ್ಡಿನೇಟ್ ಅಂತ ಹೇಳಿದ್ರೆ ರಿಯಾಕ್ಷನ್ ಪ್ರಾರಂಭ ಆದಾಗ ರಿಯಾಕ್ಟೆಂಟ್ಗಳಿತ್ತು, ನಂತರ ಟ್ರಾನ್ಸಿಷನ್ ಸ್ಟೇಟನ್ನು ತಲುಪಿತು, ನಂತರ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಯಿತು. ಯಾವುದೋ ಒಂದು ರಿಯಾಕ್ಟೆಂಟ್ಗಳು ರಿಯಾಕ್ಟ್ ಆಗಬೇಕಾದ್ರೆ ಅವುಗಳಿಗೆ ಒಂದು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಅಂಥೇಳಿ ಕರಿತೀವಿ. ಇಂತಹ ರಿಯಾಕ್ಟೆಂಟ್ಗಳು ಪ್ರಾಡಕ್ಟ್ ಆಗಿ ಫಾರ್ಮೇಷನ್ ಆಗೋದಕ್ಕಿಂತ ಮೊದಲು ಇವುಗಳಿಗೆ ಒಂದು ಮಿನಿಮಮ್ ಎನರ್ಜಿ ಇರಬೇಕಾಗತ್ತೆ. ಇದಕ್ಕೆ ನಾವು ಥ್ರೆಶೋಲ್ಡ್ ಎನರ್ಜಿ ಅಂಥೇಳಿ ಕರಿತೀವಿ. ಯಾವುದಾದ್ರೂ ಕಾರಣದಿಂದ ಅಂದರೆ ಹೀಟ್ ಮಾಡೋದ್ರ ಮೂಲಕನೋ ಏನಾದರೂ ಈ ಒಂದು ರಿಯಾಕ್ಟೆಂಟ್ಗಳಿಗೆ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ಆಗ ಇವುಗಳ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗ ಯಾವಾಗ ಇವುಗಳ ಎನರ್ಜಿ ಥ್ರೆಶೋಲ್ಡ್ ಎನರ್ಜಿಗೆ ಈಕ್ವಲ್ ಆಗುತ್ತೋ ಆಗ ಇದು ಒಂದು ಟ್ರಾನ್ಸಿಷನ್ ಸ್ಟೇಟನ್ನು ತಲುಪತ್ತೆ. ನಂತರ ಇವುಗಳು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಹೀಗೆ ಪ್ರಾಡಕ್ಟ್ ಫಾರ್ಮೇಷನ್ ಆದಾಗ ಪ್ರಾಡಕ್ಟಿನ ಎನರ್ಜಿ, ಸೊ ದಿಸ್ ಈಸ್ ಪ್ರಾಡಕ್ಟಿನ ಎನರ್ಜಿ ರಿಯಾಕ್ಟೆಂಟ್ನ ಎನರ್ಜಿಗಿಂತ ಹೆಚ್ಚಾಗಿದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು ರಿಯಾಕ್ಷನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಆದರೆ ಇಲ್ಲಿ ನಮಗೆ ಕೊಟ್ಟಿರುವಂಥ ಎಕ್ಸಾಂಪಲಲ್ಲಿ ದಿಸ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಸೊ ಈ ಒಂದು ಗ್ರಾಫನ್ನು ಈ ರೀತಿಯಲ್ಲಿ ಬರ್ಕೊಳ್ತೀವಿ. ಸೊ ದಿಸ್ ಈಸ್ ಎನರ್ಜಿ ಆಫ್ ದ ಪ್ರಾಡಕ್ಟ್. ರಿಯಾಕ್ಟೆಂಟ್ಗಳಿಗೆ ಇರುವಂತಹ ಎನರ್ಜಿ ಏನಿದೆಯೋ ಇದಕ್ಕೆ ನಾವು ER ಅಂತ ಹೇಳಿ ಕರೆದ್ವಿ, ಎನರ್ಜಿ ಆಫ್ ದ ರಿಯಾಕ್ಟೆಂಟ್. ಹಾಗೂ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ಗೂ ಥ್ರೆಶೋಲ್ಡ್ ಎನರ್ಜಿಗೂ ಇರುವಂತಹ ಡಿಫ್ರೆನ್ಸಿಗೆ ನಾವು ಆಕ್ಟಿವೇಶನ್ ಎನರ್ಜಿ ಅಂಥೇಳಿ ಕರಿತೀವಿ. ಈಗ ನಮಗೆ ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ ದಿಸ್ ಆಕ್ಟಿವೇಶನ್ ಎನರ್ಜಿ ಈಸ್ ಈಕ್ವಲ್ ಟು ಎಕ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ನೌ ದಿಸ್ ರೆಪ್ರೆಸೆಂಟ್ಸ್ ದ ಎನರ್ಜಿ ಆಫ್ ದ ಪ್ರಾಡಕ್ಟ್. ಸೊ ಈಗ ಎನರ್ಜಿ ಆಫ್ ದ ಪ್ರಾಡಕ್ಟಿಗೂ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ಗೂ ಇಲ್ಲಿ ಏನು ಎನರ್ಜಿನಲ್ಲಿ ಡಿಫ್ರೆನ್ಸ್ ಇದೆಯೋ ಈ ಡಿಫ್ರೆನ್ಸ್ ಆಫ್ ಎನರ್ಜಿ ಇದು ಚೇಂಜ್ ಇನ್ ಎಂಥಾಲ್ಪಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ದ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದ ರಿಯಾಕ್ಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ಇಲ್ಲಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು ವೈ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಮಗೆ ರಿಯಾಕ್ಷನ್ ಫಾರ್ವರ್ಡ್ ರಿಯಾಕ್ಷನಲ್ಲಿ ನಡಿಬೇಕಾದ್ರೆ ದಿಸ್ ಈಸ್ ಆಕ್ಟಿವೇಶನ್ ಎನರ್ಜಿ ಫಾರ್ ಫಾರ್ವರ್ಡ್ ರಿಯಾಕ್ಷನ್ ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ರಿಯಾಕ್ಷನ್ ರಿವರ್ಸ್ ಡೈರೆಕ್ಷನಲ್ಲಿ ನಡಿಬೇಕಾದ್ರೆ ದ ಆಕ್ಟಿವೇಶನ್ ಎನರ್ಜಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇರುವಂತಹ ಎನರ್ಜಿಯ ಡಿಫ್ರೆನ್ಸ್ ಆಗಿರಬೇಕು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಇನ್ ಆಕ್ಟಿವೇಶನ್ ಎನರ್ಜಿ ಫಾರ್ ರಿವರ್ಸ್ ಡೈರೆಕ್ಷನ್. ದೇರ್ಫೋರ್ ನಾವಿಲ್ಲಿ ಗಮನಿಸಿ this is activation energy for reverse direction. ಇಲ್ಲಿ activation energy is equal to activation energy in forward direction plus the energy released in during the exothermic reaction. ಇವೆರಡನ್ನು ಆ್ಯಡ್ ಮಾಡಿದ್ರೆ you get the activation energy in the reverse direction. Therefore activation energy in reverse direction equals x plus this is y. ಹಾಗಾಗಿ the correct answer for this question is x plus y. Option C is the right answer. Now question number 5. The activation energy of a chemical reaction can be determined by. ಅಂದರೆ ಆಕ್ಟಿವೇಶನ್ ಎನರ್ಜಿನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎವ್ಯಾಲ್ಯೂಯೇಟಿಂಗ್ ರೇಟ್ ಕಾನ್ಸ್ಟೆಂಟ್ ಅಟ್ 2 ಡಿಫ್ರೆಂಟ್ ಟೆಂಪರೇಚರ್, ಚೇಂಜಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್, evaluating the concentration of the reactant at 2 different temperature, evaluating rate constant at standard temperature. ನಾವೀಗಾಗಲೇ ಅರ್ಹೇನಿಯಸ್ ಈಕ್ವೇಷನ್ ಅನ್ನುವಂತಹ ವಿಡಿಯೋದಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ರೇಟ್ ಕಾನ್ಸ್ಟೆಂಟ್, ಟೆಂಪರೇಚರ್ ಆ್ಯಂಡ್ ಆಕ್ಟಿವೇಶನ್ ಎನರ್ಜಿಯನ್ನು ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಈಕ್ವೇಷನ್ನಿಂದ ಆಕ್ಟಿವೇಶನ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ವಿ ಕ್ಯಾಲ್ಕುಲೇಟ್ ಆಕ್ಟಿವೇಶನ್ ಎನರ್ಜಿ ಬೈ ಕನ್ಸಿಡರಿಂಗ್ 2 ಡಿಫ್ರೆಂಟ್ ಟೆಂಪರೇಚರ್ ಆ್ಯಂಡ್ ಡಿಫ್ರೆಂಟ್ ರೇಟ್ ಕಾನ್ಸ್ಟೆಂಟ್.
ಸೊ ಆ ಒಂದು ಬೇಸಿಸ್ನ ಮೇಲೆ ಈ ಒಂದು ಕ್ವಶನ್ಗೆ ಆನ್ಸರ್ ಬರೆಯೋ ಹಾಗಿದ್ದರೆ ಅಟ್ 2 ಡಿಫ್ರೆಂಟ್ ಟೆಂಪರೇಚರ್ T1 ಮತ್ತು T2ನಲ್ಲಿ ರೇಟ್ ಕಾನ್ಸ್ಟೆಂಟ್ K1 ಮತ್ತು K2ಅನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ 2.303 ಒಂದು ಕಾನ್ಸ್ಟೆಂಟ್, ಆರ್ ಅಂತ ಹೇಳಿದ್ರೆ ಗ್ಯಾಸ್ ಕಾನ್ಸ್ಟೆಂಟ್. ಅದರಿಂದ ಈ ಒಂದು ರಿಲೇಷನನ್ನು ಗಮನಿಸಿದ್ರೆ ನಮಗೇನು ಗೊತ್ತಾಗತ್ತೆ ಅಂತಂದರೆ, ಎವ್ಯಾಲ್ಯೂಯೇಟಿಂಗ್ rate constant at 2 different temperature you can easily calculate activation energy. Therefore the right answer for this question is option A, evaluating rate constant at 2 different temperature. Reversible chemical reaction ನ activation energy ಗೆ ಸಂಬಂಧಪಟ್ಟಂತಹ ಇನ್ನೊಂದು question number 6. The activation energy for a simple chemical reaction A gives B, it is a reversible reaction, is EA in forward direction. The activation energy for reverse direction is NEET 2003 ನಲ್ಲಿ ಕೇಳಿದ್ದಾರೆ. ಈಗ A gives B ಅನ್ನುವಂಥ ಒಂದು ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ EA ಅಂತ ಹೇಳಿದ್ರೆ ಇಟ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ. ಈಗ ಅವರು ಕ್ವಶನ್ ಕೇಳ್ತಾ ಇದ್ದಾರೆ, ದ ಆಕ್ಟಿವೇಶನ್ ಎನರ್ಜಿ ಇನ್ ರಿವರ್ಸ್ ಡೈರೆಕ್ಷನ್ ಏನಾಗಿರುತ್ತೆ? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಸ್ ನೆಗೆಟಿವ್ ಆಫ್ EA ಅಂದರೆ -EA ಆಗಿರುತ್ತೆ. ಆಪ್ಷನ್ ಬಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ EA ಅಂದರೆ ರಿವರ್ಸ್ ಡೈರೆಕ್ಷನಲ್ಲಿ ರಿಯಾಕ್ಷನ್ ನಡಿಬೇಕಾದ್ರೆ ಆಕ್ಟಿವೇಶನ್ ಎನರ್ಜಿ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ EA. ಆಪ್ಷನ್ ಸಿ can be less than or more than EA. ಆಪ್ಷನ್ ಡಿ ಈಸ್ ಆಲ್ವೇಸ್ ಡಬಲ್ಸ್ ಆಫ್ EA ಅಂತೇಳಿ ಕೊಟ್ಟಿದ್ದಾರೆ. ನಾವೀಗ ಈ ಕ್ವಶನ್ಗೆ ಸೊಲ್ಯೂಷನನ್ನು ಈ ಗ್ರಾಫ್ಗಳ ಅನಾಲಿಸಿಸ್ನ ಮೂಲಕ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಫಸ್ಟು ಎ ಗ್ರಾಫ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಫ್ ದಿಸ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹಾಗಾದರೆ ಏನು? ಎ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಎವಾಲ್ವ್ಡ್ ಅಥವಾ ಎನರ್ಜಿ ಈಸ್ ಎವಾಲ್ವ್ಡ್. ಇದು ರಿಯಾಕ್ಷನ್ ಕೋಆರ್ಡಿನೇಟ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎನರ್ಜಿಯನ್ನು ವೈ ಆ್ಯಕ್ಸಿಸಲ್ಲಿ ಪ್ಲಾಟ್ ಮಾಡಿದ್ದೀವಿ. ಲೆಟ್ ದಿಸ್ ಈಸ್ ದ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ದಿಸ್ ಈಸ್ ಥ್ರೆಶೋಲ್ಡ್ ಎನರ್ಜಿ. ಸೊ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ ಆಗುತ್ತೆ. ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಇದರಿಂದ ಪ್ರಾಡಕ್ಟ್ ಫಾರ್ಮೇಷನ್ ಆದಮೇಲೆ ಪ್ರಾಡಕ್ಟ್ನ ಎನರ್ಜಿ, ದಿಸ್ ರೆಪ್ರೆಸೆಂಟ್ಸ್ ಎನರ್ಜಿ ಆಫ್ ದ ಪ್ರಾಡಕ್ಟ್ನ ಎನರ್ಜಿ ಏನಿದೆಯೋ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು ಎನರ್ಜಿ ಇದೆಯೋ ದಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ದಿಸ್ ಈಸ್ ಥ್ರೆಶೋಲ್ಡ್ ಎನರ್ಜಿ. ಈ ಡಿಫ್ರೆನ್ಸ್ ಏನಿದೆಯೋ ದಿಸ್ ಈಸ್ ಕಾಲ್ಡ್ ಆಕ್ಟಿವೇಶನ್ ಎನರ್ಜಿ ಇನ್ ಫಾರ್ವರ್ಡ್ ಡೈರೆಕ್ಷನ್. ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೇವಲ EA ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೀಗ ಇಲ್ಲಿ ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ಎನರ್ಜಿ ಆಫ್ ದ ಪ್ರಾಡಕ್ಟ್ ಮತ್ತು ಥ್ರೆಶೋಲ್ಡ್ ಎನರ್ಜಿದು ಏನಿದೆಯೋ ಈ ಒಂದು ಎನರ್ಜಿಗೆ ಆಕ್ಟಿವೇಶನ್ ಎನರ್ಜಿ ಇನ್ ರಿವರ್ಸ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಗಮನಿಸಿದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ನಲ್ಲಿ ಆಕ್ಟಿವೇಶನ್ ಎನರ್ಜಿ ಇನ್ ರಿವರ್ಸ್ ಡೈರೆಕ್ಷನ್ is more than the activation energy in the forward direction. Therefore exothermic reaction alli yenagide, the activation energy in the reverse direction is more than activation energy in the forward direction. ಇದೇ ಒಂದು ಗ್ರಾಫನ್ನು ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ಗಳಿಗೆ ಅನ್ವಯಿಸಿದ್ರೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೆ ಏನು? ರಿಯಾಕ್ಷನ್ಸ್ ಇನ್ ವಿಚ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಅಥವಾ ಹೀಟ್ ಈಸ್ ಅಬ್ಸಾರ್ಬ್ಡ್. ಸೊ ಈ ಒಂದು ರಿಯಾಕ್ಷನ್ಗೆ ಇದೇ ಎಲ್ಲ ರೀತಿಯಲ್ಲಿ ಗ್ರಾಫನ್ನು ಬರೆದ್ರೆ, ಸೊ ಇಫ್ ದಿಸ್ ಈಸ್ ದ ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ದಿಸ್ ಈಸ್ ಥ್ರೆಶೋಲ್ಡ್ ಎನರ್ಜಿ. ಈ ಒಂದು ರಿಯಾಕ್ಷನ್ನಲ್ಲಿ ರಿಯಾಕ್ಟೆಂಟ್ಗಳು ಟ್ರಾನ್ಸಿಷನ್ ಸ್ಟೇಟನ್ನು ತಲುಪಿ ನಂತರ ಪ್ರಾಡಕ್ಟ್ ಫಾರ್ಮೇಷನ್ ಮಾಡುತ್ತೆ. ಪ್ರಾಡಕ್ಟನ ಎನರ್ಜಿ ರಿಯಾಕ್ಟೆಂಟ್ನ ಎನರ್ಜಿಗಿಂತ ಹೆಚ್ಚಾಗಿರುತ್ತೆ. ಸೊ ದಿಸ್ ರೆಪ್ರೆಸೆಂಟ್ಸ್ energy of the reactant and this represents activation energy in forward direction. ಇಲ್ಲಿ EA ಅಂತ ಹೇಳಿ ಕೊಟ್ಟಿದ್ದಾರೆ. ರಿವರ್ಸ್ ಡೈರೆಕ್ಷನಲ್ಲಿ ರಿಯಾಕ್ಷನ್ ನಡೆಯೋ ಹಾಗಿದ್ದರೆ
ಸೊ ದಿಸ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಇನ್ ರಿವರ್ಸ್ ಡೈರೆಕ್ಷನ್. ಇಲ್ಲಿ ನಾವು ಗಮನಿಸಿ, ಆಕ್ಟಿವೇಶನ್ ಎನರ್ಜಿ ಇನ್ ದ ರಿವರ್ಸ್ ಡೈರೆಕ್ಷನ್ ಈಸ್ ಲೆಸ್ ಕಂಪೇರ್ ಟು ದ ಆಕ್ಟಿವೇಶನ್ ಎನರ್ಜಿ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ activation energy in the reverse direction is less than the activation energy in the forward direction. ಅದೇನೇ exothermic reaction ನಲ್ಲಿ activation energy in the reverse direction is more compared to the activation energy in the forward direction. ಇವೆರಡು ಗ್ರಾಫನ್ನು ಗಮನಿಸಿದ್ರೆ ಡಿಪೆಂಡಿಂಗ್ ಅಪಾನ್ ವೆದರ್ ದ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ಇನ್ ಫಾರ್ವರ್ಡ್ ಡೈರೆಕ್ಷನ್ ಆರ್ ಎಂಡೋಥರ್ಮಿಕ್ ಇನ್ ಫಾರ್ವರ್ಡ್ ಡೈರೆಕ್ಷನ್, ದ ಆಕ್ಟಿವೇಶನ್ ಎನರ್ಜಿ ಇನ್ ದ ರಿವರ್ಸ್ ಡೈರೆಕ್ಷನ್ ಇಟ್ ಕ್ಯಾನ್ ಬಿ ಲೆಸ್ ದ್ಯಾನ್ ಆರ್ ಮೋರ್ ದ್ಯಾನ್ ದ ಆಕ್ಟಿವೇಶನ್ ಎನರ್ಜಿ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಆಗಿರುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. ನಾವು ಆಕ್ಟಿವೇಶನ್ ಎನರ್ಜಿಗೆ ಸಂಬಂಧಪಟ್ಟಂಥ ಇನ್ನೊಂದು ಕ್ವಶನ್ ನಂಬರ್ 7. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಈಸ್ ಗಿವನ್ ಬೈ ಕೆ ಈಕ್ವಲ್ಸ್ ಪಿ ಇಂಟು ಝೆಡ್ ಇಂಟು ಇ ಟು ದ ಪವರ್ ಮೈನಸ್ ಇ ಎ ಬೈ ಆರ್ ಟಿ. ಇದು ಅರ್ಹೇನಿಯಸ್ ಈಕ್ವೇಷನ್ ಕೊಟ್ಟಿದ್ದಾರೆ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್. ಇನ್ ಆರ್ಡರ್ ಟು ಸ್ಪೀಡ್ ಅಪ್ ದ ರಿಯಾಕ್ಷನ್ ವಿಚ್ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ಡಿಕ್ರೀಸ್ಡ್. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ, ವಿಚ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ ಡಿಕ್ರೀಸ್ಡ್ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಆಕ್ಟಿವೇಶನ್ ಎನರ್ಜಿ, ಆಪ್ಷನ್ ಬಿ ಝೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಟೆಂಪರೇಚರ್, ಆಪ್ಷನ್ ಡಿ ಬೋತ್ ಝೆಡ್ ಆ್ಯಂಡ್ ಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೀಗಾಗಲೇ ಅರ್ಹೇನಿಯಸ್ ಈಕ್ವೇಷನ್ನ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಇದೆ, ಅದರಲ್ಲಿ ಇದನ್ನು ಡೀಟೈಲ್ ಆಗಿ ನಾವು ನೋಡಿದ್ದೀವಿ. ಇನ್ನೊಮ್ಮೆ ನೆನಪು ಮಾಡಿಕೊಂಡ್ರೆ ರೇಟ್ ಕಾನ್ಸ್ಟೆಂಟ್ ಈಕ್ವಲ್ಸ್ ಝೆಡ್ ಇಂಟು ಪಿ ಇಂಟು ಇ ಟು ದ ಪವರ್ ಮೈನಸ್ ಇ ಎ ಬೈ ಆರ್ ಟಿ ಅಂಥೇಳಿ ಬರಿಬೋದು. ಇದನ್ನು ನಾವು ಅರ್ಹೇನಿಯಸ್ ಈಕ್ವೇಷನ್ ಅಂತ ಹೇಳಿ ಕರಿತೀವಿ. ಕೆ ಅಂತ ಹೇಳಿದ್ರೆ ರೇಟ್ ಕಾನ್ಸ್ಟೆಂಟ್, ಝೆಡ್ ಅಂತಂದರೆ ಕೊಲಿಷನ್ ಫ್ರೀಕ್ವೆನ್ಸಿ, ಪಿ ಅಂತಂದರೆ ಪ್ರಾಬಬಿಲಿಟಿ ಫ್ಯಾಕ್ಟರ್, ಇ ಅಂತಂದರೆ ಎನರ್ಜಿ ಫ್ಯಾಕ್ಟರ್, ಇ ಅಂತ ಹೇಳಿದ್ರೆ ಆಕ್ಟಿವೇಶನ್ ಎನರ್ಜಿ, ಆರ್ ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂತಂದರೆ ಟೆಂಪರೇಚರ್. ಈ ಒಂದು ರಿಲೇಷನ್ಶಿಪ್ಪನ್ನು ಗಮನಿಸಿದ್ರೆ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಯಾವ್ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಕೊಲಿಷನ್ ಫ್ರೀಕ್ವೆನ್ಸಿ, ಅಂದರೆ ದ ನಂಬರ್ ಆಫ್ ಕೊಲಿಷನ್ ಬಿಟ್ವೀನ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇನ್ ಯೂನಿಟ್ ವಾಲ್ಯೂಮ್ ಇನ್ ಯೂನಿಟ್ ಟೈಮ್. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹೆಚ್ಚು ಕೊಲಿಷನ್ಸ್ ಆದಷ್ಟು ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಪಿ ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಫ್ಯಾಕ್ಟರ್. ಕೊಲಿಷನ್ ಜಾಸ್ತಿ ಆದರೆ ಸಾಕು ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗಲ್ಲ. ಅಲ್ಲಿ ಆಗುವಂತಹ ಕೊಲಿಷನ್ಸ್ನಲ್ಲಿ ಯಾವುದು ಸರಿಯಾದ ಡೈರೆಕ್ಷನಲ್ಲಿ ಇತ್ತು ಹಾಗೂ ಯಾವುಗಳಿಗೆ ಸಫಿಷಿಯೆಂಟ್ ಎನರ್ಜಿ ಇತ್ತು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದನ್ನು ನಾವಿಲ್ಲಿ ಪ್ರಾಬಬಿಲಿಟಿ ಫ್ಯಾಕ್ಟರ್ ಪಿನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ರೆಪ್ರೆಸೆಂಟ್ಸ್ ಎನರ್ಜಿ ಫ್ಯಾಕ್ಟರ್. ಇಲ್ಲಿ ನಾವು ಗಮನಿಸ್ಬೋದು ಎಕ್ಸ್ಪೋನೆನ್ಷಿಯಲ್ ಆಗಿ ಮೈನಸ್ ಇ ಎ ಬೈ ಆರ್ ಟಿ ಅಂತ ರಿಲೇಷನ್ಶಿಪ್ ಇದೆ. ಇಲ್ಲಿ ಆಕ್ಟಿವೇಶನ್ ಎನರ್ಜಿನ ಹಿಂದೆ ಮೈನಸ್ ಚಿಹ್ನೆ ಅಂದರೆ ನೆಗೆಟಿವ್ ಚಿಹ್ನೆ ಇದೆ. ಆರ್ ಮತ್ತು ಟಿ, ಆರ್ ಒಂದು ಕಾನ್ಸ್ಟೆಂಟ್ ಆಗಿದೆ, ಟಿ ಡಿನಾಮಿನೇಟ್ರಲ್ಲಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ನಾವೀಗ ರಿಲೇಷನ್ಶಿಪ್ಪನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ನಂಬರ್ ಆಫ್ ಕೊಲಿಷನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆದರೆ ಆಗ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸರಿಯಾದ ಡೈರೆಕ್ಷನಲ್ಲಿ ಮತ್ತು ಎನರ್ಜಿ ಇರುವಂಥ ಕೊಲಿಷನ್ಗಳ ಸಂಖ್ಯೆ ಜಾಸ್ತಿ ಆದರೆ ಪ್ರಾಬಬಿಲಿಟಿ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ, ಆಗಲೂ ಕೂಡ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಟೆಂಪರೇಚರ್ನ ನಾವು ಜಾಸ್ತಿ ಮಾಡಿದ್ರೆ ಆಗ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ಈ ಎಲ್ಲ ಅಂಶಗಳಿಂದನೂ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಜಾಸ್ತಿ ಆದರೆ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ಉಳಿದಂತಹ ಇನ್ನೊಂದೇ ಅಂಶ ಏನಪ್ಪ ಅಂದರೆ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿಯ ಹಿಂದೆ ಮೈನಸ್ ಚಿಹ್ನೆ ಇರದಿದ್ದರೆ ಆಗ ಆಕ್ಟಿವೇಶನ್ ಎನರ್ಜಿ ಇನ್ಕ್ರೀಸ್ ಆದರೆ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದಿತ್ತು. ಆದರೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾವೇನಂತ ಅರ್ಥ ಮಾಡ್ಕೋಬೇಕು, ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆದರೆ ಆಗ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ.
ಅದರಿಂದ ಕೊಟ್ಟಿರುವಂತಹ ಆನ್ಸರ್ಗಳಲ್ಲಿ ಯಾವ ವ್ಯಾಲ್ಯೂವನ್ನು ಡಿಕ್ರೀಸ್ ಮಾಡಿದ್ರೆ ಆಗ ರೇಟ್ ಕಾನ್ಸ್ಟೆಂಟ್ ಹಾಗೂ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ರೆ ಇ ಎ ದಟ್ ಈಸ್ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಡಿಕ್ರೀಸ್ ಮಾಡಿದ್ರೆ ರೇಟ್ ಕಾನ್ಸ್ಟೆಂಟ್ ಹಾಗೂ ರೇಟ್ ಆಫ್ ಎ ರಿಯಾಕ್ಷನ್ ಇನ್ಕ್ರೀಸಸ್ ಅಂತ ಹೇಳಿ ನಾವು ಚೂಸ್ ಮಾಡಬೇಕು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆ್ಯಕ್ಟಿವೇಶನ್ ಎನರ್ಜಿ. Now question number 8, for a reaction the activation energy EA equals 0 and the rate constant at 200 Kelvin is 1.6 into 10 raised to 6 per second. The rate constant at 400 Kelvin will be. Gas constant in a value R ಅನ್ನು ಕೊಟ್ಟಿದ್ದಾರೆ, 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಇಲ್ಲಿ T1 ಮತ್ತು T2 ಡಿಫ್ರೆಂಟ್ ಟೆಂಪರೇಚರ್ಸ್, K1 ಮತ್ತು K2 ಅದಕ್ಕೆ ಕರಸ್ಪಾಂಡೆಂಟ್ ಆಗಿರುವಂತಹ ರೇಟ್ ಕಾನ್ಸ್ಟೆಂಟ್, ಇ ಎ ಅಂತ ಹೇಳಿದ್ರೆ ಆ್ಯಕ್ಟಿವೇಶನ್ ಎನರ್ಜಿ, ಆರ್ ಅಂತಂದರೆ ಗ್ಯಾಸ್ ಕಾನ್ಸ್ಟೆಂಟ್. ಇಲ್ಲಿ ಇ ಎನ ವ್ಯಾಲ್ಯೂ 0 ಅಂತ ಹೇಳಿ ಕೊಟ್ಟಿರೋದ್ರಿಂದ ಈ ಪ್ರಾಬ್ಲಮನ್ನು ಬಹಳ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಲಾಗ್ K2 ರೇಟ್ ಕಾನ್ಸ್ಟೆಂಟ್ K2ವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. K1ನ ವ್ಯಾಲ್ಯೂ ಕೊಟ್ಟಿದ್ದಾರೆ 1.6 ಇಂಟು 10 ರೈಸ್ ಟು 6 ಅಂತ ಹೇಳಿ ಕೊಟ್ಟಿದ್ದಾರೆ. 200 ಕೆಲ್ವಿನ್ನಲ್ಲಿ K1ನ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. 400 ಕೆಲ್ವಿನ್ನಲ್ಲಿ K2ನ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಆ್ಯಕ್ಟಿವೇಶನ್ ಎನರ್ಜಿ 0 ಅಂತ ಕೊಟ್ಟ ಮೇಲೆ ಈಗ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸಮಥಿಂಗ್ ಇಂಟು 0 ಯು ವಿಲ್ ಗೆಟ್ 0. ಅದರಿಂದ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0. ದೇರ್ಫೋರ್ K2 ಡಿವೈಡೆಡ್ ಬೈ 1.6 ಇಂಟು 10 ರೈಸ್ ಟು 6 ಈಕ್ವಲ್ಸ್ ಆ್ಯಂಟಿ-ಲಾಗ್ ಆಫ್ 0. ಆ್ಯಂಟಿ-ಲಾಗ್ ಆಫ್ 0 ಅಂತ ಹೇಳಿದ್ರೆ ಯು ಗೆಟ್ ದ ವ್ಯಾಲ್ಯೂ 1. ಸೊ ಈಗ ಸಾಲ್ವ್ ಮಾಡಿದ್ರೆ K2 ಈಕ್ವಲ್ಸ್ 1 ಇಂಟು ಒನ್ಸ್ ಅಗೇನ್ 1.6 ಇಂಟು 10 ರೈಸ್ ಟು 6 ಬರುತ್ತೆ. ಸೊ ದ ವ್ಯಾಲ್ಯೂ ವಿಲ್ ಬಿ 1.6 ಇಂಟು 10 ರೈಸ್ ಟು 6 ಪರ್ ಸೆಕೆಂಡ್ ಅಂತಲೇ ಬರುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1.6 ಇಂಟು 10 ರೈಸ್ ಟು 6 ಪರ್ ಸೆಕೆಂಡ್. ನೌ ಕ್ವಶನ್ ನಂಬರ್ 9, ವಾಟ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಫಾರ್ ಎ ರಿಯಾಕ್ಷನ್ ಇಫ್ ಇಟ್ಸ್ ರೇಟ್ ಡಬಲ್ಸ್ ವೆನ್ ದ ಟೆಂಪರೇಚರ್ ಈಸ್ ರೈಸ್ಡ್ ಫ್ರಮ್ 20 ಡಿಗ್ರಿ ಸೆಂಟಿಗ್ರೇಡ್ ಟು 35 ಡಿಗ್ರಿ ಸೆಂಟಿಗ್ರೇಡ್. ಆರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 8.314 ಅಂಥೇಳಿ. ನೀಟ್ 2013ನ ಪ್ರಾಬ್ಲಮ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 34.7, 15.1, 342, 269 ಯೂನಿಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗಿಲ್ಲಿ ರೇಟ್ ಕಾನ್ಸ್ಟೆಂಟಿನ ವ್ಯಾಲ್ಯೂಗಳನ್ನು ಕೊಟ್ಟಿಲ್ಲ, ಆದರೆ ರೇಟ್ ಕಾನ್ಸ್ಟೆಂಟ್ ಡಬಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟೆಂಪರೇಚರನ್ನು ಡಿಗ್ರಿ ಸೆಂಟಿಗ್ರೇಡಲ್ಲಿ ಕೊಟ್ಟಿದ್ದಾರೆ, 20 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 35 ಡಿಗ್ರಿ ಸೆಂಟಿಗ್ರೇಡ್. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಕೆಲ್ವಿನ್ನಲ್ಲಿ ಬರ್ಕೊಂಡ್ರೆ 20 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿದ್ರೆ 293 ಕೆಲ್ವಿನ್ ಹಾಗೂ 308 ಕೆಲ್ವಿನ್. ಆರ್ನ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರಾಯಿತು. ಈ ಒಂದು ಕ್ವಶನ್ನಲ್ಲಿ ರೇಟ್ ಡಬಲ್ ಆಗುತ್ತೆ ಅಂತ ಹೇಳಿ ಕೊಟ್ಟಿರೋದ್ರಿಂದ ರೇಟ್ ಕಾನ್ಸ್ಟೆಂಟ್ ಕೂಡ ಡಬಲ್ ಆಗುತ್ತೆ. ಸೊ ಇಲ್ಲಿ K2 ಮತ್ತು K1 ಇದರ ರೇಷಿಯೋ ಏನಾಗಿರಬೇಕಾಗಿದ್ರೆ ಡಬಲ್ಸ್ ಆಗುತ್ತೆ ಅಂದಮೇಲೆ ಡಬಲ್ ಇರಬೇಕು. 2 ಡಿವೈಡೆಡ್ ಬೈ 1 ಅಂತಂದರೆ 2 ಅಂತ ಆಗಬೇಕು. ಈಕ್ವಲ್ಸ್ ಆ್ಯಕ್ಟಿವೇಶನ್ ಎನರ್ಜಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಡಿವೈಡೆಡ್ ಬೈ 2.303 ಇಂಟು ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8.314 ಅಂತ ಹೇಳಿ. ಈಗ ಟೆಂಪರೇಚರನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಡಿವೈಡೆಡ್ ಬೈ 20 ಡಿಗ್ರಿ ಸೆಂಟಿಗ್ರೇಡ್ ಏನಿದೆಯೋ ಇದನ್ನು 293 ಕೆಲ್ವಿನ್ ಮೈನಸ್ 1 ಡಿವೈಡೆಡ್ ಬೈ ಎರಡನೇ ಟೆಂಪರೇಚರು T2 308 ಕೆಲ್ವಿನ್. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇ ಎಗೆ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಲಾಗ್ 2 ಅಂತ ಹೇಳಿದ್ರೆ 0.3010 ಬರುತ್ತೆ. ಈಕ್ವಲ್ಸ್ ಇ ಎ ಇಂಟು 2.303 ಇಂಟು 8.314
ಇಂಟು 293 ಇಂಟು 308 ಎಲ್ ಸಿ ಎಮ್ ತೆಗೆದ್ರೆ ದಿಸ್ ವಿಲ್ ಬಿ 308 ಮೈನಸ್ 293. ಸೊ ಈಗ ಈ ಎಲ್ಲ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ಇ ಎಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇ ಎ ಈಕ್ವಲ್ಸ್ 0.3010 ಇಂಟು 2.303 ಇಂಟು 8.314 ಇಂಟು 293 ಇಂಟು 308 ಡಿವೈಡೆಡ್ ಬೈ 5 ಅಂಥೇಳಿ ಬರುತ್ತೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇ ಎನ ವ್ಯಾಲ್ಯೂ ಇ ಎ ಈಕ್ವಲ್ಸ್ 34673 ಜೌಲ್ ಪರ್ ಮೋಲ್ ಅಂಥೇಳಿ ಬರುತ್ತೆ. ಕೊಟ್ಟಿರೋ ಅಂಥ ಆನ್ಸರ್ಗಳು ಕಿಲೋ ಜೌಲ್ಸಲ್ಲಿ ಇರೋದ್ರಿಂದ ಇದನ್ನು ಕಿಲೋ ಜೌಲ್ಸಲ್ಲಿ ಬರ್ಕೊಂಡ್ರೆ 34.673 ಬದಲು 7 ಕಿಲೋ ಜೌಲ್ಸ್ ಪರ್ ಮೋಲ್ ಅಂಥೇಳಿ ಬರ್ಕೋಬೋದು. ದೇರ್ಫೋರ್ activation energy for this particular reaction is 34.7 kilojoules per mole. Option A is the correct answer. ಈಗ ನಾವು ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಹಾಗೂ ಕೆಟಲಿಸ್ಟ್ಗೆ ಸಂಬಂಧಪಟ್ಟಂತಹ ಕೆಲವಾರು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ನಾವು ಕ್ವಶನ್ ನಂಬರ್ 10, ದ ಅಡಿಷನ್ ಆಫ್ ಕೆಟಲಿಸ್ಟ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಆಲ್ಟರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್. ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ನಾವು ಕೆಟಲಿಸ್ಟನ್ನು ಹಾಕಿದ್ರೆ ಆಗ ಆ ಕೆಟಲಿಸ್ಟು ಇದರಲ್ಲಿ ಯಾವ ಕ್ವಾಂಟಿಟಿಯನ್ನು ಚೇಂಜ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ನೀಟ್ 2016ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ: ಎಂಥಾಲ್ಪಿ, ಆಕ್ಟಿವೇಶನ್ ಎನರ್ಜಿ, ಎಂಟ್ರೋಪಿ ಹಾಗೂ ಇಂಟರ್ನಲ್ ಎನರ್ಜಿ. ದ ರೋಲ್ ಆಫ್ ಕ್ಯಾಟಲಿಸ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನನ್ನು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ನೋಡಿದ್ವಿ, ಯಾವುದೇ ರಿಯಾಕ್ಟೆಂಟ್ಗಳು ರಿಯಾಕ್ಟ್ ಆಗಿ ಟ್ರಾನ್ಸಿಷನ್ ಸ್ಟೇಟನ್ನು ತಲುಪಿ ಪ್ರಾಡಕ್ಟ್ ಆಗುವಂಥ ಸಂದರ್ಭದಲ್ಲಿ ದೇ ರಿಕ್ವೈರ್ ಆಕ್ಟಿವೇಶನ್ ಎನರ್ಜಿ ಅಂತ ಡಿಸ್ಕಷನ್ ಮಾಡಿದ್ವಿ. ಆದರೆ ಕೆಟಲಿಸ್ಟ್ಗಳು ದೇ ಪ್ರೊವೈಡ್ ಎ ಡಿಫ್ರೆಂಟ್ ಪಾತ್ ಫಾರ್ ದ ಫಾರ್ಮೇಷನ್ ಆಫ್ ದ ಪ್ರಾಡಕ್ಟ್ ವಿಚ್ ಹ್ಯಾಸ್ ಲೆಸ್ಸರ್ ಆಕ್ಟಿವೇಶನ್ ಎನರ್ಜಿ. ಅದರಿಂದ ಕೆಟಲಿಸ್ಟ್ಗಳು ಮಾಡುವಂತಹ 2 ಮುಖ್ಯವಾದಂಥ ಕೆಲಸಗಳಂತ ಹೇಳಿದ್ರೆ ದೇ ಪ್ರೊವೈಡ್ ಅನ್ ಆಲ್ಟರ್ನೇಟಿವ್ ಪಾತ್. ಈ ಆಲ್ಟರ್ನೇಟಿವ್ ಪಾತಿನ ಆಕ್ಟಿವೇಶನ್ ಎನರ್ಜಿ ವಿತೌಟ್ ಕೆಟಲಿಸ್ಟಿನ ರಿಯಾಕ್ಷನಿನ ಆಕ್ಟಿವೇಶನ್ ಎನರ್ಜಿಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಈ ಒಂದು ಕ್ವಶನ್ನಲ್ಲಿ ದ ಅಡಿಷನ್ ಆಫ್ ಕೆಟಲಿಸ್ಟ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಆಲ್ಟರ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ ಇಟ್ ಆಲ್ಟರ್ಸ್ ದ ವ್ಯಾಲ್ಯೂ ಆಫ್ ಆಕ್ಟಿವೇಶನ್ ಎನರ್ಜಿ ಬೈ ಪ್ರೊವೈಡಿಂಗ್ ಅನ್ ಆಲ್ಟರ್ನೇಟಿವ್ ಪಾತ್. ಇನ್ನು ಮುಂದಿನ ಕ್ವಶನ್ ನಂಬರ್ 11, ದ ರೋಲ್ ಆಫ್ ಕೆಟಲಿಸ್ಟ್ ಈಸ್ ಟು ಚೇಂಜ್. 4 ಆಪ್ಷನ್ ಕೊಟ್ಟಿದ್ದಾರೆ: ಗಿಬ್ಸ್ ಎನರ್ಜಿ ಆಫ್ ದ ರಿಯಾಕ್ಷನ್, ಎಂಥಾಲ್ಪಿ ಆಫ್ ದ ರಿಯಾಕ್ಷನ್, ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈ ಒಂದು ಡಯಾಗ್ರಾಮ್ನ ಸಹಾಯದಿಂದ ಈ ಒಂದು ಕ್ವಶನ್ಗೆ ಆನ್ಸರನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾವು ಇ ಆರ್ ರೆಪ್ರೆಸೆಂಟ್ಸ್ ದ ಎನರ್ಜಿ ಆಫ್ ದ ರಿಯಾಕ್ಟೆಂಟ್, ಇ ಪಿ ರೆಪ್ರೆಸೆಂಟ್ ದ ಎನರ್ಜಿ ಆಫ್ ದ ಪ್ರಾಡಕ್ಟ್. ಇಲ್ಲಿ ಏನು ನಾನು ರೆಪ್ರೆಸೆಂಟ್ ಮಾಡಿದ್ದೀನೋ ದಿಸ್ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈ ಒಂದು ರಿಯಾಕ್ಷನಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಹೀಗೆ ರಿಲೀಸ್ ಆಗುವಂತಹ ಎನರ್ಜಿಯನ್ನು ನಾವು ಡೆಲ್ಟಾ ಹೆಚ್ ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವಿಲ್ಲಿ ಬ್ಲ್ಯಾಕ್ ಲೈನಲ್ಲಿ ಗುರುತಿಸಿರುವಂತಹ ಗ್ರಾಫ್ ಏನಿದೆಯೋ ದಟ್ ರೆಪ್ರೆಸೆಂಟ್ಸ್ ಎ ಕೆಮಿಕಲ್ ರಿಯಾಕ್ಷನ್ ವಿತೌಟ್ ಕೆಟಲಿಸ್ಟ್. ಅದೇನೇ ರೆಡ್ ಲೈನಲ್ಲಿ ಬರೆದಿರುವಂತಹ ಗ್ರಾಫ್ ಏನಿದೆಯೋ ದಟ್ ರೆಪ್ರೆಸೆಂಟ್ಸ್ ಎ ಕೆಮಿಕಲ್ ರಿಯಾಕ್ಷನ್ ವಿತ್ ಕೆಟಲಿಸ್ಟ್. ಇಲ್ಲಿ ನೀವು ಗಮನಿಸಿ, ಈ ಒಂದು ರಿಯಾಕ್ಷನಲ್ಲಿ ಅಂದರೆ ವಿತ್ ಕೆಟಲಿಸ್ಟ್ ಇರುವಂಥ ರಿಯಾಕ್ಷನಲ್ಲಿ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗಿದೆಯೇ ಹೊರತು ಎನರ್ಜಿ ಆಫ್ ದ ರಿಯಾಕ್ಟೆಂಟ್ ಮತ್ತು ಎನರ್ಜಿ ಆಫ್ ದ ಫೈನಲ್ ಪ್ರಾಡಕ್ಟ್ ಅಷ್ಟೇ ಇದೆ. ಹಾಗೂ ಡೆಲ್ಟಾ ಹೆಚ್ ವ್ಯಾಲ್ಯೂ ದಟ್ ಈಸ್ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ದ ರಿಯಾಕ್ಷನ್ ಇಟ್ ರಿಮೈನ್ಡ್ ಆ್ಯಸ್ ಇಟ್ ಈಸ್. ಹಾಗಾಗಿ ಡೆಲ್ಟಾ ಹೆಚ್ನ ವ್ಯಾಲ್ಯೂ ಚೇಂಜ್ ಆಗದೇ ಇರೋದ್ರಿಂದ ಎಂಥಾಲ್ಪಿ ಆಫ್ ದ ರಿಯಾಕ್ಷನ್ ಆಲ್ಟರ್ ಆಗೋಲ್ಲ ಅಥವಾ ಚೇಂಜ್ ಆಗಲ್ಲ. ಎಂಥಾಲ್ಪಿ ಚೇಂಜ್ ಆಗಲ್ಲ ಅಂತಂದಮೇಲೆ ಗಿಬ್ಸ್ ಫ್ರೀ ಎನರ್ಜಿ ಕೂಡ ಚೇಂಜ್ ಆಗೋದಿಲ್ಲ. ಇನ್ನು ಈ ಒಂದು ರಿಯಾಕ್ಷನ್ ರಿವರ್ಸಿಬಲ್ ರಿಯಾಕ್ಷನ್ ಆಗಿದ್ದರೆ ಕೆಟಲಿಸ್ಟನ್ನು ಯೂಸ್ ಮಾಡಿದಾಗ
ಫಾರ್ವರ್ಡ್ ರಿಯಾಕ್ಷನ್ನಿನ ರೇಟ್ ಎಷ್ಟು ಹೆಚ್ಚಾಗುತ್ತೋ ರಿವರ್ಸ್ ಡೈರೆಕ್ಷನಲ್ಲಿ ನಡೆಯುವಂಥ ರಿಯಾಕ್ಷನ್ನಿನ ರೇಟ್ ಕೂಡ ಅಷ್ಟೇ ಹೆಚ್ಚಾಗತ್ತೆ. ಅಂದರೆ ಅರ್ಥ ಫಾರ್ವರ್ಡ್ ರಿಯಾಕ್ಷನ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡರ ರೇಟನ್ನು ಹೆಚ್ಚು ಮಾಡಿಸಿ ಬೇಗ ಈಕ್ವಿಲಿಬ್ರಿಯಂ ಹಾಗೆ ಮಾಡುತ್ತೆ ಹೊರತು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ವ್ಯಾಲ್ಯೂನ ಚೇಂಜ್ ಮಾಡೋದಿಲ್ಲ. ಈ ಒಂದು ಡಿಸ್ಕಷನ್ನಲ್ಲಿ ನಮಗೆ ಗೊತ್ತಾಗುತ್ತೆ ದ ರೋಲ್ ಆಫ್ ಕೆಟಲಿಸ್ಟ್ ಈಸ್ ಟು ಚೇಂಜ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ದ ರಿಯಾಕ್ಷನ್. ಇನ್ನು ಈ ವಿಡಿಯೋದ ಕೊನೆಯ ಕ್ವಶನ್ ನಂಬರ್ 12, ಅನ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆಫ್ ದ ರಿಯಾಕ್ಷನ್ ಲೀಡ್ಸ್ ಟು ದ ಚೇಂಜ್ ಇನ್ ನೀಟ್ 2020 ಕೇಳಿದ್ದಾರೆ. ಆಕ್ಟಿವೇಶನ್ ಎನರ್ಜಿ, ಹೀಟ್ ಆಫ್ ರಿಯಾಕ್ಷನ್, ಥ್ರೆಶೋಲ್ಡ್ ಎನರ್ಜಿ ಹಾಗೂ ಕೊಲಿಷನ್ ಫ್ರೀಕ್ವೆನ್ಸಿ. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ನಾವು ಬಳಸ್ತಾ ಇರುವಂತಹ ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದ್ರಿಂದ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಆಕ್ಟಿವೇಶನ್ ಎನರ್ಜಿ ಏನೂ ಚೇಂಜ್ ಆಗಲ್ಲ. ಬಿಕಾಸ್ ಆಕ್ಟಿವೇಶನ್ ಎನರ್ಜಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್. ಹೀಟ್ ಆಫ್ ರಿಯಾಕ್ಷನ್ ಕೂಡ ಚೇಂಜ್ ಆಗಲ್ಲ. ರಿಯಾಕ್ಷನಲ್ಲಿ ರಿಲೀಸ್ ಆಗುವಂತಹ ಅಬ್ಸಾರ್ಬ್ ಆಗುವಂತಹ ಎನರ್ಜಿಯ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಇನ್ನು ಥ್ರೆಶೋಲ್ಡ್ ಎನರ್ಜಿ ಇಟ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಫಾರ್ಮೇಷನ್ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್, ಅದರ ವ್ಯಾಲ್ಯೂ ಕೂಡ ಚೇಂಜ್ ಆಗೋದಿಲ್ಲ. ಆದರೆ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಕ್ರೀಸ್ ಆಗೋದ್ರಿಂದ ದ ನಂಬರ್ ಆಫ್ ಕೊಲಿಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅಥವಾ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗುತ್ತೆ. ದೇರ್ ಫೋರ್ ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಬೈ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, collision frequency of the reaction increases. Option D is the correct answer. ಡಿಯರ್ ಸ್ಟೂಡೆಂಟ್ಸ್, ನಾವು ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಬರಬಹುದಾದಂತಹ KCET ಹಾಗೂ ನೀಟ್ನ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು 3 ಪಾರ್ಟ್ಗಳ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಡಿಸ್ಕಷನ್ಗೆ ನಿಮಗೆ ಸಪ್ಲಿಮೆಂಟ್ ಆಗಬೇಕು ಅಂತ ಹೇಳಿಬಿಟ್ಟು ಅನೇಕ ಸಿನಾಪ್ಸಿಸ್ನ ವಿಡಿಯೋಗಳನ್ನು ಕೂಡ ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅವುಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ಕೂಡ ನೀವು ನೋಡೋದ್ರಿಂದ ಈ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇಂದಿನ ವಿಡಿಯೋ ನಿಮಗೆ ನಾನು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.